ನೋಡಿ, ಅವರು ವಾಲಂಟಿಯರ್ಗೆ ನನ್ನನ್ನು ಬಂದು ಮಾತಾಡಿದ್ರು. ನಾನು ಪಕ್ಷಕ್ಕೆ ಮುಜುಗರ ಮಾಡಲ್ಲ ಅಂತೇಳಿ ಅವರೇ ವಾಲಂಟಿಯರ್ಗೆ ರಾಜೀನಾಮೆ ಕೊಡಲಿಕ್ಕೆ ಒಪ್ಕೊಂಡು ಇವತ್ತು ಕೊಟ್ಟಿದ್ದಾರೆ. ನಾವೇನು ಅವ್ರಿಗೆ ರಾಜೀನಾಮೆ ಕೊಡಿ ಅಂತ ಕೇಳಲಿಲ್ಲ. ಆಮೇಲೆ ಅವ್ರ ಹತ್ರ ಚರ್ಚೆ ಮಾಡಿದ್ರು. ಅವರು ನೀವು CBI ಎನ್ಕ್ವೈರಿ ಯಾರು ಕೊಡಿ, FBI ಎನ್ಕ್ವೈರಿ ಕೊಡಿ, ಯಾವುದು ಬೇಕಾದ್ರೂ ಕೊಡಿ, ನಾನಂತೂ ಯಾವ ಥರದ ತಪ್ಪು ಕೂಡ ನಾನು ಮಾಡಿಲ್ಲ. ಆಮೇಲೆ ನಾವು ಕೂಡ ಅನೇಕ ಚರ್ಚೆ ಮಾಡಿದ್ರು. ಯಾವ ಮಂತ್ರಿ ಕೂಡ ಅಷ್ಟು ದೊಡ್ಡ ಮೊತ್ತನ ಈ ರೀತಿ ದುರುಪಯೋಗ ಮಾಡಲಿಕ್ಕೆ ಧೈರ್ಯ ಬರೋದಿಲ್ಲ. ಅಷ್ಟು ಸುಲಭವಾದ ಕೆಲಸ. ಬಟ್ ಹಿಂದೆ ಕೆಲವು ಘಟನೆಗಳು ಆಗಿದೆ. BJP ಗೌರ್ಮೆಂಟಲ್ಲಿ ಕೆಲವೆಲ್ಲ ಇಂಥ ಹಣ ವರ್ಗಾವಣೆ ಆಗಿದ್ದು, ಕೆಲವೆಲ್ಲ ದಾಖಲೆಗಳು ಬಂದಿದೆ. ಗೊತ್ತಿಲ್ಲದೆ ಗೌಪ್ಯವಾಗಿ ಕೆಲವು ಲೋಕಾಯುಕ್ತಕ್ಕೆ ಹೋಗಿದೆ, ಕೆಲವು ಎನ್ಕ್ವೈರಿ ಆಗಿದೆ, ಕೆಲವು ಹಣ ವಾಪಸ್ಸು ಬ್ಯಾಂಕ್ ಅವ್ರು ಕಳಿಸ್ಕೊಡ್ತಿದ್ದಾರೆ. ಅಂಥವೆಲ್ಲ ಬೇಕಾದಷ್ಟು ಘಟನೆಗಳಿದೆ. ಅದೆಲ್ಲ ಮುಂದಕ್ಕೆ ನಾವು ಬರ್ತೇವೆ. ಇವನು ಬೇರೆ ನಮ್ಮ ಬುಲೆಟಿ ಶೇಖರ್ ಅವ್ರ ಬೇರೆ ಏನೋ ಹೇಳಿದ್ದಾರೆ. ಅದು ಎಲ್ಲ ಚೆಕ್ ಮಾಡಿಸ್ತೀವಿ. ಅದು ಸತ್ಯಾಂಶ ಏನು ಗೊತ್ತಿಲ್ಲ. ಅವೆಲ್ಲ ಅಂಥ ಕೇಸ್ಗಳೆಲ್ಲ ನಾವೆಲ್ಲ ಚೆಕ್ ಮಾಡಿದ್ದೇವೆ. ಮುಂದಕ್ಕೆ ನಾನು ಎಲ್ಲ ಚೇರ್ಮನ್ಗಳು ಕರೆದೊಂದು ಮೀಟಿಂಗ್ ಮಾಡೋಣ ಅಂತ ಇದ್ದೀವಿ. ನಾನು ಅವ್ರಿಗೆಲ್ಲ ಸ್ವಲ್ಪ ಪಾಠ ಹೇಳಬೇಕಾಗಿದೆ. ಈ ರೀತಿ ಎಲ್ಲ ಭಾಳ ಹುಷಾರಾಗಿರಬೇಕು ಅಂತೇಳಿ. ಇನ್ನು ಬಡ್ಡಿ ಆಸೆಗೆ ಕೆಲವು ಬ್ಯಾಂಕ್ಗಳಿಗೆಲ್ಲ ಲೋಕಲ್ ಹಾಕ್ಬಿಟ್ಟು ತೊಂದರೆ ಆಗ್ತಾಯಿದೆ. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಫೈನಾನ್ಸ್ ಅವರೆಲ್ಲ ಏನು ಇನ್ಸ್ಟ್ರಕ್ಷನ್ ಕೊಡಬೇಕಲ್ಲ ಕೊಟ್ಟಿದ್ದಾರೆ. ಸೊ ಜಾಗೃತವಾಗಿ ಎಲ್ಲ ಚೇರ್ಮನ್ಗಳೆಲ್ಲ ಇರಬೇಕು. ಇದೆಲ್ಲ ಹ್ಯಾಬಿಚುವಲ್ ಅಫೆಂಡರ್ಸ್ ಅಂತ ಕಾಣ್ತಾ ಇದೆಲ್ಲ ಇಂಥ ಕೆಲಸ ಮಾಡ್ತಾರೆ. ಅಲ್ಲ ಸರ್, ಸಚಿವರುಗಳ ಗಮನಕ್ಕೆ ಬಾರದೇ ಅಧಿಕಾರಿ ವರ್ಗದಲ್ಲಿ ಈ ರೀತಿ ಆಗ್ತಾ ಇದೆಯಾ ಅಂತ. ಆ ಥರ ಮಾಡೋಕ್ಕಾಗಲ್ಲ, ಆ ಥರ ಮಾಡಲೂಬಾರ್ದು. ಆಮೇಲೆ ಬೋರ್ಡ್ ರೆಸಲ್ಯೂಷನ್ ಇದೆ. ಯಾವ ಹಣ ಕೂಡ ಈ ಥರ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ಗೆ ಇನ್ನೂ ಬಂದು ಎಷ್ಟೋ ಜನ ಕೇಳಿದ್ದಾರೆ, ನಮ್ಮ ಬ್ಯಾಂಕಿಗೆ ಡೆಪಾಸಿಟ್ ಇಡಿ, ನಮ್ಮ ಬ್ಯಾಂಕಿಗೆ ಡೆಪಾಸಿಟ್ ಇಡಿ ಅಂತ ನಮ್ಮನ್ನು ಬಂದು ಕೇಳಿದ್ದಾರೆ. ಇಲ್ಲ ಅಂತ ನಾನು ಪವರ್ ಮಿನಿಸ್ಟರ್ ಆಗಿದ್ದಾರೆ, ಬೇರೆ ಕೇಳಿದ್ದಾರೆ. ನಾವು ಇದಕ್ಕೆಲ್ಲ ಇನ್ವಾಲ್ವ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಬಟ್ ಏನೇ ಆದರೂ ಬೋರ್ಡ್ ರೆಸಲ್ಯೂಷನ್ ಮಾಡಬೇಕು. ಮತ್ತು ಏನಂದ್ರೆ ಡಿಪಾರ್ಟ್ಮೆಂಟ್ ACS ಸೆಕ್ರೆಟರಿಗಳು ಇರ್ತಾರೆ ಬೋರ್ಡಲ್ಲಿ. ಚಿಕ್ಕ ಬೋರ್ಡ್ ಆಗಲಿ ದೊಡ್ಡ ಬೋರ್ಡ್ ಆಗಲಿ ಅವರೆಲ್ಲ ಸೆಕ್ರೆಟರಿಗಳು ಇರ್ತಾರೆ. ಅವ್ರು ಸ್ವಲ್ಪ ಜವಾಬ್ದಾರಿಯಾಗಿ ಅವರೆಲ್ಲ ನಿಂತ್ಕೊಳ್ತಾರೆ. ಬಟ್ ಇದಕ್ಕೆ ಭಾಳ ಸೀರಿಯಸ್ ಆಗಿ ಈಗಾಗಲೇ ಚೀಫ್ ಮಿನಿಸ್ಟರ್ ಅದಕ್ಕೇನು ಬೇಕು ಎಲ್ಲ ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ. SIT ಮಾಡಿದ್ದೀವಿ. ಜೊತೆಗೆ ಇಷ್ಟು ಕೋಟಿ ಆದಮೇಲೆ ಯಾವುದಾದ್ರು ಬ್ಯಾಂಕಲ್ಲಿ ಫ್ರಾಡ್ ಆದರೆ CBI ಆಟೋಮೆಟಿಕ್ಕಾಗಿ ಹೋಗ್ತದೆ. ಬಹುಶಃ ಅದು ಕೂಡ ಇನ್ವೆಸ್ಟಿಗೇಷನ್ ಅವರು ಕೂಡ ಸರ್. ಈಗ ಹಿಂದಿನ BJP ಸರ್ಕಾರದಲ್ಲಿ ಈ ಥರದ ಬೋರ್ಡ್ಗಳಲ್ಲಿ ಆಗಿರುವಂಥ ಮಾಹಿತಿ ದಾಖಲೆ ಸಿಕ್ಕಿದೆ ಸರ್ ಸರ್ಕಾರ. ಮಾಹಿತಿನೂ ಬಂದಿದೆ, ದಾಖಲೆನೂ ಸಿಕ್ಕಿದೆ. ಅದು ಮುಂದಕ್ಕೆ ಮಾತಾಡ್ತಾರೆ. ನೀವು BJP ದೂರು ಕೊಟ್ಟರು ರಾಜಭವನಕ್ಕೆ ದೂರು ಕೊಟ್ಟರು ಅಂದರೆ ಈಗ ನೆಕ್ಸ್ಟ್ ತಂಜಾರು ಕೂಡ ಅವ್ರದ್ದು ಬಂಡವಾಳ ಬಯಲು ಬರುತ್ತೆ ಅನ್ನೋದು. ಅದನ್ನು ನನಗೇನು ಅವರು ಮಾಡಿದಾರೋ ಬಿಟ್ಟಿದ್ದಾರೋ ಅಂತ ನನಗೆ ಸದ್ಯಕ್ಕೆ ನಾನು ಮಾತಾಡೋಕೆ ಹೋಗುದಿಲ್ಲ. ವಿಲಾಟು ಯಾಕೆಂದರೆ ಎಲ್ಲ ವಿಚಾರನೂ ನಾವು ತನಿಖೆಗೆ ಒಳಪಡಿಸ್ಬೇಕು. ನಾಗೇಂದ್ರ ಅವರು ವಿವರಣೆ ಕೊಡುವಂಥ ಸಂದರ್ಭದಲ್ಲಿ ನಿಗಮದ ಏನಾದರೂ ಹೇಳಿದ್ರೆ ಸರ್, ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಆ ವಿಚಾರಗಳನ್ನ ಏನಾದರೂ ನಿಮ್ಮ ಹತ್ರ? ನಾಗೇಂದ್ರ ಅವರು ವಿವರಣೆ ಕೊಡಬೇಕಾದ್ರೆ ಈ ವಿಚಾರ ಗಮನದಲ್ಲಿ ಇಲ್ಲ, ಆ ಥರದ್ದು ಏನಾದರೂ ಮಾಹಿತಿ ಇದೆಯಾ? ಅಂದರೆ ಒಬ್ಬ ಸಚಿವರು ಗಮನಕ್ಕೆ ಬಾರ್ದೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು ಆ ಜವಾಬ್ದಾರಿಯನ್ನು ಇಲಾಖೆ ಸಚಿವರೇ ತಗೋಬೇಕಾಗತ್ತಾ? ಅವರು ನನ್ನ ಹತ್ರ ನಾನು ಪಾರ್ಟಿಗೆ ಎಂಬ್ರಾಸ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅವರು ಚೀಫ್ ಮಿನಿಸ್ಟರ್ ಭೇಟಿ ಮಾಡಿ ನಾನೇ ವಾಲಂಟಿಯರ್ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನ್ನೂ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ರಾತ್ರಿ ಮೀಟಿಂಗ್ ಆಯ್ತಾ ಸರ್? ಮೀಟಿಂಗಲ್ಲಿ ಏನಾಗಿಲ್ಲ. ನಾವು ವಾಸ್ತವಾಂಶ ಏನು ಅಂತ ಕೇಳ್ಬೋದಷ್ಟೇ. ದೇವ್ ನಾಟ್ ಆಸ್ಕ್ಡ್ ಹಿಮ್ ಟು ರಿಸೈನ್. ನಾವು ಮುಖ್ಯಮಂತ್ರಿನೂ ಆದೇಶ ಕೊಟ್ಟಿಲ್ಲ, ಮಾಧ್ಯಮದಲ್ಲಿ ಬಂದಿದ್ದಾರೆ ಸುಳ್ಳು, ಅವರು ಆದೇಶ ಕೊಟ್ಟಿಲ್ಲ. ನಾವು ವಾಸ್ತವಕ್ಕೆ ತಿಳ್ಕೊಬೇಕಲ್ಲ. ಬಟ್ ನಾವು ಪಾರ್ಟಿ ಎಂಬ್ರಾಸಿಂಗ್ ಆಗೋದು ಬೇಡ ಅನ್ನೋದು ಅವ್ರದ್ದು ಆಸೆ ಇದೆ ಅಂತ ಹೇಳಿದ್ರು. ನಾನಿಂದ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ರು. ತಿರ್ಗಿ ಬಂದು ನಾನು ಮೀಟಿಂಗ್ ಮಾಡ್ಬೋದು. ಸರ್, ನಾಳೆ ರಾಹುಲ್ ಗಾಂಧಿ ಅವರು ಬೆಂಗಳೂರು ಬರ್ತಿದ್ದಾರೆ, ಮೀಟಿಂಗ್ ಏನೋ ಇಲ್ಲ. ಬೆಳಗ್ಗೆ ರಾಹುಲ್ ಗಾಂಧಿ ಅವರು ಕೋರ್ಟ್ ಕೇಸ್ ಇದೆಯಲ್ಲ, ಸೊ BJP ಅವರು ಒಂದು ಸುಳ್ಳು ಕೇಸ್ ಹಾಕಿದ್ದಾರೆ. ಏನಪ್ಪ ಅಂದರೆ ಈಗ ಯತ್ನಾಳೆ ಹೇಳಿದ್ದು 2,000 ಕೋಟಿ CM ಇದೆ ಅಂತ. ಆಮೇಲೆ ಕೆಲವು ಪೇಪರಲ್ಲಿ ಬಂದಿತ್ತು, ಈ ಇಡ್ಲಿ ವಡೆ ದೋಸೆ ಪೊಂಗಲು ಕಾಫಿ ಟೀ ಆಗ್ತಂಗೆ ಒಂದು ರೇಟ್ ಹಾಕಿದ್ರು. ಅದನ್ನು ನಾವು ಅಡ್ವರ್ಟೈಸ್ಮೆಂಟ್ ಹಾಕಿದ್ವಿ. ನೀವೇನು ಹೇಳಿದ್ರಿ, ನಿಮ್ಗೇನು ಮಾಹಿತಿ ಬಂದಿದ್ದಲ್ಲ, ಆ
ಮಾಹಿತಿ ಮೇಲೆ ನಾವು ಅಡ್ವರ್ಟೈಸ್ಮೆಂಟ್ ಹಾಕಿದ್ವಿ. ಸರ್ ಅದೇ ರೆಕಮೆಂಡ್ ಕೊಟ್ಟಿದ್ದೀವಿ. ಅದರ ಮೇಲೆ ಅವರು ಆಯಿತು, ನನ್ನ ಮೇಲೆ ಸಿದ್ದರಾಮಯ್ಯವ್ರ ಮೇಲೆ ಹಾಕಿ ನಾನು ಅಡ್ವರ್ಟೈಸ್ಮೆಂಟ್ ಕೊಟ್ಟು ನಾನು ಅಪೋಸಿಷನ್ ಲೀಡರ್ ಆಗ್ತೀನಿ. ರಾಹುಲ್ ಗಾಂಧಿಗೂ ಇದಕ್ಕೆ ಸಂಬಂಧ? ರಾಹುಲ್ ಗಾಂಧಿ ಅವರೇನು ಎ ಸಿ ಇಲ್ಲ, ಅವರೇನೋ ಸಿಗ್ನೇಚರ್ ಹಾಕಿಲ್ಲ, ಇಲ್ಲ ಅವರೇನೋ ದುಡ್ಡು ಕೊಟ್ಟಿಲ್ಲ ಅಡ್ವರ್ಟೈಸ್ಮೆಂಟ್ಗೆ, ಇಲ್ಲ ಅವ್ರಿಗೇನೋ ಫೋಟೋ ಹಾಕಿದ್ರು, ಏನಿಲ್ಲ. ಒಂದೇ ಬಿ ಜೆ ಪಿಯವ್ರು ಏನೋ ಹೆಸರು ಮಾಡಬೇಕು, ಒಂದಷ್ಟು ಹೆಸರು ಪ್ರಚಾರ ಮಾಡಬೇಕು ಅಂತ ಹಂಗಾದ್ರೆ ನಾನು ಹೇಳ್ತೀನಲ್ಲ, ಈಗ ಮಾತಾಡಕ್ಕೆ ಹೋಗುದಿಲ್ಲ. ಆಮೇಲೆ ನಾನು ಮುಂದಕ್ಕೆ ವಿಚಾರ ಇನ್ನು ಹೆಚ್ಚಿನ ಹೊಸ ಸುದ್ದಿಗಾಗಿ KA ಕನ್ನಡ ನ್ಯೂಸ್ 24/7 ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.